ಹಿತನುಡಿಗಳನ್ನು ಹೇಳಿರುವಂಥ KMDCನ ನಿರ್ದೇಶಕರು ಹಾಗೂ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದ ಮೊಹಮ್ಮದ್ ಸಿರಾಜ್ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಅವರಿಗೆ ಧನ್ಯವಾದಿಸ್ತೀನಿ. ಸ್ನೇಹಿತರೆ, ಶಿಕ್ಷಕರೇ, ಕಳೆದ ಯಾವುದೋ ಒಂದು ಗಂಡಾಂತರವಾಗಿ ನಮಗೆ ಖಾಸಗಿ ಶಾಲೆಗೆ ಕಾಡ್ತಾ ಇತ್ತು ಅನ್ನೋದು ಆರ್ ಸಮಸ್ಯೆ. ಅನೇಕ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಿಗೆ ಎಲ್ರಿಗೂ ನಾವು ಪ್ರಯತ್ನ ಪಟ್ವಿ. ಎಲ್ಲೋ ಒಂದು ಕಡೆ ನಿಮಗೆ ಸಲಹೆ ಬಂತು, ದಾವಣಗೆರೆಯಲ್ಲಿರುವಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬರನ್ನು ಭೇಟಿ ಮಾಡಿಬಿಟ್ಟು ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ನಾವು ಹೋಗ್ಬಿಟ್ಟು ಭೇಟಿ ಮಾಡಿಬಿಟ್ಟು ಅವ್ರ ಹತ್ರ ನಾವು ನಮ್ಮ ಅಳಲನ್ನು ತೋರಿಸ್ಕೊಂಡ್ಬಿಟ್ರೆ ನಿಜಕ್ಕೂ ಅವರು ಸ್ಪಂದಿಸ್ತಾರೆ. ಯಾಕಂದರೆ ಕಳೆದ 30 ವರ್ಷದಿಂದ ಅವರು ಕೂಡ ಒಂದು ಶಾಲೆಯ ಅಧ್ಯಕ್ಷರಾಗ್ಬಿಟ್ಟು, ಅಲ್ಲಿಗರ ಶಾಲೆಯ ಅಧ್ಯಕ್ಷರಾಗ್ಬಿಟ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ನೋವು ಅರ್ಥ ಮಾಡ್ಕೊತಾರೆ ಅಂತ ಹೇಳಿದಾಗ ಅವರ ಕಚೇರಿಗೆ ಹೋಗ್ಬಿಟ್ಟು ನಾವು ಅವರಿಗೆ ಕೇಳ್ಕೊಂಡಾಗ ಆ ಕ್ಷಣದಲ್ಲಿ ಅಧಿಕಾರಿಗಳನ್ನು ಫೋನ್ ಮಾಡಿಬಿಟ್ಟು ಅವರಿಗೆ ಚಾಟಿ ಬೀಸಿದ್ರು. ನೀವು ಈ ಮಾಡಿರುವಂಥ ಕಾನೂನು ಯಾವ ಕಾರಣಕ್ಕೂ ಒಪ್ಪಕ್ಕಾಗಲ್ಲ, ಇದನ್ನು ಬದಲಾಯಿಸಬೇಕು, ತಾವು ಪ್ರಿಪೇರ್ ಆಗಿ ಬನ್ನಿ, ನಾನು ವಿಧಾನ ಪರಿಷತ್ತಲ್ಲಿ ಈ ಧ್ವನಿ ಎತ್ತುತ್ತೀನಿ, ನೀವು ಅಲ್ಲಿ ಅದನ್ನು ಸರಿಪಡಿಸ್ಬೇಕಂತೇಳಿ ಅವತ್ತೇ ಆ ಕ್ಷಣದಲ್ಲಿ ಅಧಿಕಾರಿಗಳನ್ನು ಚಾಟಿ ಬೀಸಿದ್ರು. ಹಾಗಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ವಿಧಾನ ಪರಿಷತ್ ಸದಸ್ಯರಾದ ಕೆ ಅಬ್ದುಲ್ ಜಬ್ಬಾರ್ ಸರ್ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮನ್ನು ಉದ್ದೇಶಿಸಿ ನಮಗೆಲ್ಲರೂ ತಾವು ಹಿತನುಡಿಗಳನ್ನು ಹೇಳ್ಬೇಕಂತೇಳಿ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರನ್ನ ವೇದಿಕೆಯಲ್ಲಿ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ನಿಮ್ಗೆ ಏನು ಕೇಳ್ತೀನಪ್ಪ ಅಂದರೆ, ನಮಗೆ ಸ್ಟೇಜ್ ಮೇಲೆ ಕೂತ್ಕೊಳ್ಳೋಕ್ಕಂತೂ ಏನು ಕೇಳ್ತಾ ಇಲ್ಲ, ಯಾರು ಏನು ಹೇಳ್ತಿದಾರಂತ. ನಮಗೆ ಕೇಳಿರೋದು ನಡೀತೈತೆ, ನಿಮಗೆ ಕೇಳ್ತಾ ಇದ್ದಿಲ್ಲ ಅಂತ ಗೊತ್ತಾಗ್ತದೆ. ನಾವೇನು ಹೇಳ್ತಾ ಇದ್ದೀವಿ ನಿಮಗೆ ಗೊತ್ತಾಗ್ತಾ ಇತ್ತೋ ಇಲ್ಲೋ. ಜಿಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ, ಈ ಒಕ್ಕೂಟದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ MS ಅವರೇ, ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದ ಪ್ರಸನ್ನ ಕುಮಾರ್ AN ಅವರೇ, ಖಜಾಂಚಿಯಾದ ಮೈರುದ್ದೀನ್ ಅವರೇ, ಶ್ರೀಮತಿ ಅನುಸೂಯ ಅವರೇ, RL ಪ್ರಭಾಕರ್ ಅವರೇ, ಶ್ರೀಮತಿ ಸಹನಾ ರವಿ ಅವರೇ, ಶ್ರೀ ಶಶಿಧರ್ J ಅವರೇ, ಅರವಿಂದ್ PS ಅವರೇ, ಮತ್ತು BM ಉಮಾಪತಿ ಅವರೇ, ವಿಜಯರಾಜ್ ಅವರೇ, ವಿಜಯ್ ಕುಮಾರ್ ಅವರೇ, ಶ್ರೀಮತಿ ಅಶ್ವಿನಿ ಕುಮಾರ್ ಅವರೇ, ಪೃಥ್ವಿರಾಜ್ ಅವರೇ, KC ಮಂಜು ಅವರೇ, ರೇಣು ಸಿದ್ದಪ್ಪ R ಅವರೇ, ಸೈಯದ್ ಬನ್ ಖುಷ್ ಅವರೇ, ಪ್ರಸನ್ನ ಕುಮಾರ್, ಪ್ರಭುಕುಮಾರ್ KS ಅವರೇ, MN ಲೋಕೇಶ್, ಶ್ರೀ ನಾಗರಾಜ್ SR ಮತ್ತು ದಯಾಸ್ ಮೇಲೆ ಬಂದಿರತಕ್ಕಂಥ ನನ್ನ ಆತ್ಮ ಸ್ನೇಹಿತರಾದ ಸಿರಾಜ್ ಭಾಯಿ ಸಾಹೇಬ್ ಅವರೇ, ಇಲ್ಲಿ ಅನೇಕ ಜನ, ಭಾಳ ಜನ ಕೂತಿದ್ದೀರಿ, ಎಲ್ಲರಿಗೂ ಹೆಸರು ತೊಗೊಳಕ್ಕಂತ ಆಗಂಗಿಲ್ಲ. ಅದಕ್ಕೆ ಭಾಳ ಸಂತೋಷ. ನಮ್ಮ ದಾವಣಗೆರೆ ಜಿಲ್ಲೆಯ ಮನುಷ್ಯರ ಶಿಲ್ಪಿಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ನಮ್ಮ ಮಕ್ಕಳನ್ನು ತಯಾರು ಮಾಡುವಂಥ ಶಿಲ್ಪಿಗಳು ತಾವೆಲ್ಲ. ಭಾಳ ಹೆಮ್ಮೆಯ ವಿಚಾರ ನಿಮಗೆ ನಾವು ಮಾತಾಡುವಂಥ, ಯಾಕಂದರೆ ನಿಮ್ಮಿಂದಲೇ ಕಲಿತು ನಾವಿಲ್ಲಿ ಬಂದಿದ್ದೀವಿ. ನಾವು ನಿಮ್ಮನ್ನು ಮಾತಾಡುವಂಥ ಅವಕಾಶ ಸಿಗ್ತಲ್ಲ, ದೇವರಲ್ಲಿ ನಾನು ಬೇಡ್ಕೊಂತೇನೆ. ಇವರೆಲ್ಲರಿಗೂ ಭಾಳ ಇವ್ರ ಕೈಯಾಗಿ ಕಲಿತಿರೋ ಎಲ್ಲ ಮಕ್ಕಳಿಗೂ ಇಂಥ ಒಂದು ಅವಕಾಶ ದೊರಕಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಂತೀನಿ. ನಾನು ಟೀಚರ್ಗಳಿಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಕ್ರಿಶ್ಚಿಯನ್ ಟೀಚರ್ಗಳಿಗೆ ನೋಡಿರ್ಬೋದು, ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ 75% ಸಂಸ್ಥೆಗಳು ಗ್ರ್ಯಾಂಡ್ ತಗೊಳ್ಳಿಲ್ದಂಗೆ ಆ ಟೀಚರ್ಗಳ ಒಂದು ಶ್ರಮ ಮತ್ತು ಅವರು ಏನು ಕಾರ್ಯ ಮಾಡ್ತಾರೆ, ಅವ್ರು ಹೆಂಗೆ ಸ್ಕೂಲಿಗೆ ಒಳ್ಳೆಯ ಹೆಸರು ತರ್ತಾರೆ, ಅದರ ಮೇಲೆ ಆ ಸ್ಕೂಲಿಗೆ ಎಷ್ಟು ಡಿಮ್ಯಾಂಡ್ ಬರ್ತೈತಪ್ಪ ಅಂತ ಹೇಳಿದರೆ, ನಿಮಗೆ ಮುಂದೆ ಬರುವಂಥ ಎಲ್ಲ ಪ್ರಾಬ್ಲಮ್ಗಳು ನಿಮ್ಮ ಕೈಯಾಗೆ ನೀವು ಸಾಲ್ವ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಇವತ್ತು ನಿಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ನಂತರ ನಮ್ಮ ಜಿಲ್ಲೆಯಲ್ಲಿ 400 ಚಿಲ್ಲರ ಒಂದು ಪ್ರೈವೇಟ್ ಶಾಲೆಗಳಿದ್ದಾವೆ. ಅದರಲ್ಲಿ 100 ಮೇಲೆ ಬಂದಾಗುವಂಥ ಪರಿಸ್ಥಿತಿ ಬಂದಿದೆ ಅಂತ. ನೀವು ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ ನಿಮಗೆ, ಸಂಬಳಕ್ಕೋಸ್ಕರ ಅಂತ ನೀವು ಸೇರ್ಕೊಂಡು ನೀವು ಸ್ಕೂಲ್ ನಡೆಸ್ತೀವಿ ಅಂತ ಹೇಳಿದರೆ, ಆ
ಆ ಸ್ಕೂಲ್ ನಡೆಸೋಕ್ಕೆ ಡೆವಲಪ್ ಮಾಡೋಕ್ಕಾಗಂಗಿಲ್ಲ. ಒಂದು 50 ಮಕ್ಕಳು ನಿಮ್ಮ ಕೈಯಾಗೆ, ಒಂದು 25-50 ಮಕ್ಕಳು ನಿಮ್ಮ ಕೈಯಾಗಿರ್ತಾರೆ. ಇವರನ್ನು ನಾನು ಹೆಂಗೆ ಸುಧಾರಿಸ್ಬೇಕು ಅಂತ ನೀವು ಯೋಚನೆ ಮಾಡಿರಿ. ದೇವರು ನಿಮ್ಗೆ ಹೆಂಗೆ ದಾರಿ ಬೀಸ್ತಾರಂತ ನೋಡ್ರಿ. ನೀವು ನಿಮ್ಮ ಶಾಲೆ ಹೆಂಗೆ ಇಂಪ್ರೂವ್ ಆಗುತ್ತೆ, ನಿಮ್ಮ ಹೆಸರು ಹೆಂಗೆ ಗಳಿಸ್ತೀರಿ ನೀವು ಅನ್ನೋದು ತಾವು ಸ್ವಲ್ಪ ಎಕ್ಸಾಮ್ ಮಾಡ್ಕೊಂಡು ನೋಡ್ಕೋಬೇಕು. ಭಾಳ ಕಷ್ಟ ಪ್ರೈವೇಟ್ ಶಾಲೆ ನಡೆಸೋದು. ನಾನು ಭಾಳ ಸಂಸ್ಥೆಯವ್ರ ನನ್ನ ಹತ್ರ ಸಿಗ್ತಾ ಇರ್ತಾರೆ. ನಾನು ಕೂತು ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ ನಾವು. ನಮ್ಮ ಗೌಸ್ ಸಾಹೇಬ್ರು ಅಂತ ಇದ್ದಾರೆ, ನಮ್ಮ ಸುಭಾನ್ ಸಾಹೇಬ್ರು ಅಂತ ಇದ್ದಾರೆ. ನಾವು ಒಂದು ಸ್ಲಮ್ ಏರಿಯಾದಲ್ಲಿ ಸ್ಕೂಲ್ ಓಪನ್ ಮಾಡಿದ್ದು. ಆವಾಗ ಅಲ್ಲಿ ಯಾರ್ಯಾರು ಇದ್ದಿಲ್ಲ, ಹಳೆಯ ಜೋಪಡಿಗಳಿದ್ವು. ಆ ಮಕ್ಕಳು ಓದಲಿ ಅಂತ ಹೋಗೋರು ಮನೆ ಕರ್ಕೊಂಬಂದು ಆ ಶಾಲೆ ನಡೆಸಿದ್ವಿ. ಇವತ್ತು ನನ್ನ ಅಂದಾಜಲ್ಲಿ 1,500 2,000 ಮಕ್ಕಳು ಓದ್ತಿದ್ದಾರೆ, 2,000 ಮಕ್ಕಳು ಓದ್ತಿದ್ದಾರೆ. ಭಾಳ ಒಳ್ಳೆಯ ರಿಸಲ್ಟು ಇದೆ. ಅಲ್ಲಿ ಆಗಲೇ ಎಲ್ಲ ಏರಿಯಾನೂ ತುಂಬಿಟ್ಟಿದೆ ಆಗಲೇ. ಆದರೆ ಪ್ರೈವೇಟ್ ಶಾಲೆಗಳದ್ದು ಆ ಕೋವಿಡ್ ಟೈಮ್ನಲ್ಲಿ ನೋಡೋಂಥ ಪ್ರಸಂಗ ಇತ್ತು. ಕೋವಿಡ್ ಬಂದುಬಿಡ್ತು 1 ವರ್ಷ 2 ವರ್ಷ. ಅವ್ರ ಪರಿಸ್ಥಿತಿ ಸ್ಕೂಲ್ಗೆ ಹೋಗೋಂಗಿಲ್ಲ, ಫೀಸ್ ಕಲೆಕ್ಟ್ ಮಾಡೋಂಗಿಲ್ಲ, ಇವರಿಗೆ ಸಂಬಳ ಸಿಗೋಂಗಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಗಳಲ್ಲೂ ಸಹಿತ ಪ್ರೈವೇಟ್ ಶಾಲೆಗಳು ಏನು ನಡೆಸಿದ್ರಲ್ಲ, ನಮ್ಮ ಸರ್ಕಾರದ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ, ನಾನು ಮೊನ್ನೆನೂ ಹೇಳಿದ್ದೀನಿ, ಅವ್ರು ಬೆಂಗಳೂರಾಗೆ ನಡೆಸುವಂಥ ಸಂಸ್ಥೆಗಳು ಡೊನೇಷನ್ ಇಸ್ಕೊಂತಾರಲ್ಲ, 50,000, ಲಕ್ಷ, 2 ಲಕ್ಷ, 5 ಲಕ್ಷ ಅವ್ರು ಇಸ್ಕೊಂಡು ಏನು ಸಂಸ್ಥೆಗಳು ನಡೆಸ್ತಾರೆ. ರಾಜ್ಯಾದ್ಯಂತ ಎಲ್ಲ ಸಂಸ್ಥೆಗಳು ಹಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರದವರು. ಮೊನ್ನೆ ನಾನು ಹೇಳಿದ್ದೀನಿ, ನಾವೆಲ್ಲ ಸಂಸ್ಥೆ ಓಪನ್ ಮಾಡಬೇಕಾದ್ರೆ ಆ ಸಮಾಜ ಹೆಂಗೆ ಬೆಳೆಸಬೇಕು, ಆ ಸಮಾಜದ ಮಕ್ಕಳು ಎಲ್ಲ ಹಾಳಾಗಿ ಹೋಗ್ಬಿಡ್ತಾವೆ ಇಲ್ಲಿ ಶಾಲೆ ಓಪನ್ ಮಾಡಿಲ್ಲ ಅಂತ ಹೇಳಿದರೆ, ಆ ಯೋಚನೆ ಮಾಡಿ ಅಲ್ಲಿ ಶಾಲೆಗಳು ಓಪನ್ ಮಾಡಿರ್ತೀವಿ. ಓಪನ್ ಮಾಡೋಕ್ಕೋಸ್ಕರ ಆ ಸಂಸ್ಥೆಯ ಮ್ಯಾನೇಜ್ಮೆಂಟ್ನವರು ಭಿಕ್ಷಾ ಬೇಡದಂದು ಉಳಿದಿರ್ತದೆ. ಎಲ್ಲ ಶ್ರೇಯದ್ರ ಹತ್ರ ಹೋಗಿ, ಎಲ್ಲ ವಿದ್ಯಾಭ್ಯಾಸಕ್ಕೆ ಬೆಲೆ ಕೊಡೋರ ಹತ್ರ ಹೋಗಿ, ನೀವು ಅದು ಕೊಡಿಸ್ರಪ್ಪ, ನೀವು ಇದು ಕೊಡಿಸ್ರಿ, ನೀವು ಅಂತ ಮಾಡಿರಿ, ನೀವು ಇದು ಮಾಡಿರಿ ಅಂತ ಹೇಳಿ ಸಂಸ್ಥೆ ಕಟ್ಟಿರ್ತಾರೆ. ಆ ಸಂಸ್ಥೆಗಳಿಗೆ ನಾವು ಸರ್ಕಾರದಾಗ ಕೂತ್ಕೊಂಡು ಬರೀ ಕಂಡೀಷನ್ ಹಾಕಿ ಅದೊಂದೇ ಕಲಿತ್ರೆ ಸರಿ ಹೋಗಂಗಿಲ್ಲ. ಆ ಸಂಸ್ಥೆ ಮುಚ್ಚಿದಂಗೆ ಅವರಿಗೆ ಸಹಾಯ ಹೆಂಗೆ ಮಾಡಬೇಕಂತ ನೀವು ಸರ್ಕಾರದಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ಮೊನ್ನೆ ನಾನು ರೀಸೆಂಟಾಗಿ ನಮ್ಮ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ನನ್ನ ಜೊತೆಗೆ ಭಾಳ ಜನ ಮಾತಾಡಿದ್ದಾರೆ, ಭಾಳ ಜನ MLCಗಳು ಮಾತಾಡಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ, ಭಾಳ ಕಷ್ಟ ಸಂಸ್ಥೆ ನಡೆಸೋದು. ಸಂಸ್ಥೆ ನಡೆಸೋದು ಒಂದು 1,000 ರೂಪಾಯಿ ನಾವು ಡೊನೇಷನ್ ಇಟ್ಟರೆ, ಇವತ್ತು 100 ರೂಪಾಯಿ ಕೊಟ್ಟು ಒಂದು ಜೈನ್ ಆದರೆ ಅವ್ನು ಪೂರಾ ವರ್ಷ ಮುಗಿಯೋ ತನಕ ಅವ್ನು 1,000 ರೂಪಾಯಿ ಕೊಡಬೇಕಾದ್ರೆ ಭಾಳ ಕಷ್ಟ. ಅದ್ರಾಗೂ 100-200 ರೂಪಾಯಿ ಉಳಿಸ್ಕೊಂಡೇ ಅವ್ನು ಇದು ಮಾಡ್ತಾನೆ. ನಾವು ಬಡವರು ಸರ್, ನಾವು ಹಂಗೆ ಸರ್, ನಾವು ಹಿಂಗೆ ಸರ್ ಅಂತ ಹೇಳ್ತೀವಿ. ನಿಮ್ಮ ಸಾವಿತ್ರಿಬಾಯಿ ಫುಲೆ, ನಿಮ್ಮ ಫೋಟೋಗಳು ಯಾವ ಮನುಷ್ಯನಿಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಇಲ್ಲ. ಅಬುಲ್ ಕಲಾಂ ಅವರು ಸಣ್ಣರಿದ್ದಾಗ ಓದಬೇಕಾದ್ರೆ ಅವ್ರ ಮನೆ ಹತ್ರ ನಾಷ್ಟ ಇಲ್ಲಿದ್ದಕ್ಕೆ ದೇವಸ್ಥಾನದಾಗ ಹೋಗಿ ಪ್ರಸಾದ ತಿಂದು ಸ್ಕೂಲಿಗೆ ಹೋಗ್ತಿದ್ರಂತೆ. ಅವರು ನಮ್ಮ ದೇಶದ ಅಧ್ಯಕ್ಷರಾದರು, ಒಂದು ದೊಡ್ಡ ಸೈಂಟಿಸ್ಟ್ ಆಗಿ ಬೆಳೆದರು ನಿಮ್ಮ ಕೈಯಾಗೆ. ಅದೇ ಥರ ಒಂದು ಟೀಚರು ಸಾವಿತ್ರಿಬಾಯಿ ಫುಲೆ ನಾನು ಆಗಂಗಿಲ್ಲ ಅಂತ ನೀವೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಬೇಕಾದರೂ ಆಗ್ಬೋದು, ಆದರೆ ಅದು ಒಂದು ಮನಸ್ಸು ಮಾಡಿ ಆ ಟೈಪ್ ಒಂದು ಕಷ್ಟಪಡಬೇಕಾಗ್ತದೆ. ಎಲ್ಲ ಮಕ್ಕಳಿಗೆ ನನ್ನ ಮಕ್ಕಳಿಗಿಂತ ಜಾಸ್ತಿ ಆ ಕಡೆ ಗಮನ ಕೊಟ್ಟು ಅವ್ರಿಗೆ ಒಂದು ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ಈಗ ಮೊನ್ನೆ ಶ್ರೀರಾಮನ ದೇವಸ್ಥಾನ ಆಯಿತು ಅಯೋಧ್ಯದಲ್ಲಿ. ಭಾಳ ಜನ ಮೂರ್ತಿ ಕೆತ್ತಿದ್ರು. ಅದರಾಗ ಮೈಸೂರಿನಂದು ಮೂರ್ತಿ ಸೆಲೆಕ್ಟ್ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ಕೆತ್ತದ್ರಲ್ಲಿ ಇರ್ತಾರೆ. ನಾವು ನಿಜವಾಗಲೂ ಭಾಳ ದೊಡ್ಡ ಕೆಲಸಕ್ಕೆ, ನೀವು ದೇವರು ಮೆಚ್ಚುವಂಥ ಕೆಲಸಕ್ಕೆ ನೀವು ಟೀಚರ್ಗಳಾಗಿ ಕೆಲಸ ಸೇರ್ಕೊಂಡಿದ್ದೀರಿ. ನೀವು ಬರಾಬರಿ ಸಂಸ್ಥೆಯವ್ರ ಜೊತೆ ನಿಂತ್ಕೊಂಡು ಆ ಸಂಸ್ಥೆಯನ್ನು ಬೆಳೆಸಲೇಬೇಕು, ಇದು ಮುಂದೆ ತರಲೇಬೇಕು ಅಂತ ನೀವು ಮನಸ್ಸು ಮಾಡಿದರೆ ಸಂಸ್ಥೆಯವರಿಗೆ ಆಗುವಂಥ ಎಲ್ಲ ಕಷ್ಟಗಳು ನೀವೇ ನಿವಾರಣೆ ಮಾಡಬೇಕು ಟೀಚರ್ಗಳಾಗ.
ಆ ಟೀಚರ್ ಚೆನ್ನಾಗಿ ಓದಿಸ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಪೇಟೆಯಲ್ಲಿ ಎಲ್ಲ ಮಕ್ಕಳು ಅಲ್ಲೇ ತಗೊಂಬಂದು ಸೇರಿಸ್ತಾರೆ. ಅದಕ್ಕೆ ಈ ಶಾಲೆಯ ಹಣಿಮಾರಗಳು ನಿಮ್ಮ ಕೈಯಾಗಿದ್ದಾವೆ. ನೀವು ಯಾವ ನಮೂನೆ ನೀವು ನಡ್ಕೊಂಡು ಆ ಸಂಸ್ಥೆ ನಡೀತಿರೋ ಆ ಟೈಪು ನಿಮ್ಮ ಕೈಯಲ್ಲಿ ಆ ಸಂಸ್ಥೆ ಬೆಳೆಯುವಂಥ ಒಂದು ವಾತಾವರಣ ಇರ್ತದೆ. ಒಂದು ಎರಡನೇ ವಿಚಾರ, ನೀವು ಓದಿಸ್ಬೇಕಾದ್ರೆ ಈಗ ಸಮಾಜದಲ್ಲಿ ಒಂದು 2-3 ಕೆಟ್ಟ ಐಟಮ್ಗಳು ಬೆಳೀತದಾವೆ. ನಾನು ರೀಸೆಂಟಾಗಿ ಅಸೆಂಬ್ಲಿಯಲ್ಲಿ ಒಂದು ಮಾತಾಡಿದೆ. ಸ್ಲಮ್ ಏರಿಯಾಗಳಲ್ಲಿ ವಿದ್ಯಾಸಂಸ್ಥೆಗಳು ಅಕ್ಕಪಕ್ಕದಾಗೆ ಈ ಮಾದಕ ವಸ್ತುಗಳು ಭಾಳ ಬೆಳೆಯೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮಾದಕ ವಸ್ತು ಸಣ್ಣ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ನಲ್ಲಿ ಹಚ್ಚಿ ಒಂದು ಕೆಟ್ಟ ಚಾಳಿಯನ್ನು ಕಲಿಸ್ತದೆ. ಆ ಮಾದಕ ವಸ್ತು ಬಿಟ್ಬಿಟ್ರೆ ನಮ್ಮ ಮಕ್ಕಳು ಇಡೀ ಸಮಾಜಕ್ಕೆ ಒಂದು ನಮೂನೆ ಕ್ಯಾನ್ಸರ್ ಇದ್ದಂಗೆ. ಇದಕ್ಕೆ ತಾವು ತಮ್ಮ ಕ್ಲಾಸ್ಗಳಲ್ಲಿ ಮಾತಾಡಬೇಕಾದ್ರೆ, ಓದಿಸ್ಬೇಕಾದ್ರೆ ಅವ್ರಿಗೆ ಒಂದು ಬುದ್ಧಿವನ್ನು ಹೇಳಬೇಕು. ಕೆಟ್ಟ ಸಹವಾಸ ಮಾಡೋಕ್ಕೆ ಹೋಗಬೇಡ್ರಿ, ಅಂಥವ್ರ ಜೊತೆಗೆ ಇಡಬೇಡ್ರಿ. ನೀವು ಶಾಲೆ ಆಯ್ತು, ನಿಮ್ಮ ತಂದೆ ತಾಯಿ ಆಯ್ತು, ಒಳ್ಳೆಯ ಸ್ನೇಹಿತರ ಜೊತೆಗೆ ಸ್ನೇಹಭಾಗ ಮಾಡಿರಿ ಅಂತ ಹೇಳ್ಬೇಕು ತಾವು. ಇದು ನಿಮ್ಮ ಕೈಗೆ ಇದೆ. ನೀವು ಯಾವ ನಮೂನೆ ಸರ್ಕಾರ ನೀವು ಶಾಲೆ ನಡೆಸ್ತೀರಿ, ಯಾವ ನಮೂನೆ ಮಕ್ಕಳಿಗೆ ನೀವು ಮುಂದೆ ಬರೆಸ್ತೀರಿ ಅಂಥದ್ದು ಅದು ನಿಮ್ಮ ಕೈಗೆ ಇದೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ ಭಾಳ ಕೆಟ್ಟ ಪರಿಸ್ಥಿತಿ ಸಮಾಜದಲ್ಲಿ. ಇತ್ತೀಚೆಗೆ